ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. Welcome to New Year 2022 celebration party! Welcome everybody. Thank you very much and wish you all happy New Year. ದಾರಿ ಬಿಡಿ. ಅಕ್ಕ, ಕೇಕ್ ಹೇಗಿದೆ? ದಮೋ ನಿನ್ನ ಹಾಗೆ ದಪ್ಪಗೆ ದಷ್ಟಪುಷ್ಟವಾಗಿ ಸುಂದರವಾಗಿದೆ ಕಣೆ. ಓ ಥ್ಯಾಂಕ್ಸ್ ಅಕ್ಕ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಕ್ಕ? ನನ್ ಗಂಡನ್ ತರ ಸಣ್ಣಗಿದ್ರು ಸೂಪರ್ ಆಗಿದೆ ಅಲ್ವಾ ಅಕ್ಕ? ಅಬ್ಬಾ, ಇದೇ ಫಸ್ಟ್ ಟೈಮ್ ನೀನು ನಿನ್ ಗಂಡನ್ನ ಹೊಗಳಿದ್ ಕೇಳಿದ್ದು. ಇದಕ್ಕೋಸ್ಕರನಾದ್ರೂ ಈ ಅರೇಂಜ್ಮೆಂಟ್ಸ್ ಬಗ್ಗೆ ನಾವು ಹೊಗಳ್ಬೇಕು. ಯಾಕ್ ಬಾವಾ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿಲ್ವಾ? ಚೆನ್ನಾಗಿದೆ ರಾಮಿನಿ, ತುಂಬಾ ಮುತುವರ್ಜಿಯಿಂದ ಕಾಳಜಿಯಿಂದ ಮಾಡಿದೀಯಾ. ತುಂಬಾನೇ ಚೆನ್ನಾಗಿದೆ. ಇಟ್ಸ್ ವೆರಿ ವೆರಿ ನೈಸ್. ಥ್ಯಾಂಕ್ ಯು ಅಕ್ಕ. ಅದಕ್ಕೆ ಖರ್ಚು ಎಷ್ಟಾಗಿದೆ ಅಂತ ಕೇಳಿ ನೋಡಿ. ಮೋಹನ್, ದಾಮಿನಿ ತಾನೆ ಸಂಭ್ರಮದಿಂದ ಮುತುವರ್ಜಿಯಿಂದ ಇದನ್ನೆಲ್ಲ ಮಾಡಿದಾಳೆ. ಅವಳ ಸಂಭ್ರಮದ ಮುಂದೆ, ಹೊಸ ವರ್ಷದ ಉತ್ಸಾಹದ ಮುಂದೆ ಇದು ಯಾವ ಲೆಕ್ಕ? ನಾನೀಗ ಅಕ್ಕನ್ ಪಕ್ಕ, ಗೊತ್ತಾಯ್ತಾ? ಅತ್ತೆ, ಹೊಸ ವರ್ಷ ಅಂದ್ರೆ ನಮ್ಗೆಲ್ಲ ಯುಗಾದಿ ಹಬ್ಬ. ಆದ್ರೆ ನ್ಯೂ ಇಯರ್ಗೋಸ್ಕರ ಇಷ್ಟು ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಿದೀರಾ ಅಂದ್ರೆ ವಾವ್. ಯುಗಾದಿ ಹಬ್ಬನ ನಾವು ಭಾರತೀಯ ಸಂಪ್ರದಾಯದ ಪ್ರಕಾರ ವರ್ಷದ ಆರಂಭ, ಯುಗದ ಆದಿ ಅಂತ ಸಂಭ್ರಮದಿಂದ ಆಚರಿಸ್ತೀವಿ. ನಮ್ಮನೇಲಿ ಯುಗಾದಿ, ಸಂಕ್ರಾಂತಿ ಎರಡನ್ನೂ ಕೂಡ ನಮ್ಮ ಸಂಪ್ರದಾಯದ ಪ್ರಕಾರ ಆಚರಿಸ್ತೀವಿ. ಅಂದ್ರೆ ಪೂಜೆ ಪುನಸ್ಕಾರ ಮಾಡ್ತೀವಿ, ಬಾಳೆ ಎಲೆಯಲ್ಲಿ ಒಬ್ಬಟ್ಟು ಊಟ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಸಮಾಜ ಸೇವಾ ಕಾರ್ಯಗಳನ್ನ ಮಾಡ್ತೀವಿ. ಅದೇ ರೀತಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ರೋಮನ್ ಗಾಡ್ ಜಾನು ಅಂತ ಕರೀತಾರೆ. ಜಾನು ಅಂತಂದ್ರೆ ಗಾಡ್ ಆಫ್ ಗುಡ್ ಬಿಗಿನಿಂಗ್ ಅಂತ. ಅಂದ್ರೆ ಅದಕ್ಕೆ ಎರಡು ಮುಖ ಇರುತ್ತಂತೆ, ಒಂದು ಹಿಮ್ಮುಖ, ಒಂದು ಮುಮ್ಮುಖ ಅಂತ. ಹಿಂದೆ ಹೋಗಿರೋದು ಡಿಸೆಂಬರ್ 31 ಜಾನು ಅಂದ್ರೆ ಅಲ್ಲಿಂದ ಜನವರಿ ಆರಂಭ ಆಗುತ್ತೆ. ಅದರಿಂದ ಅದು ಜನವರಿ ಮೊದಲನೆಯ ದಿನ ಹೊಸ ವರ್ಷದ ಆರಂಭ ಅಂತ. ಹಾಗಾಗಿ ನಾವು ಕುಟುಂಬ ಸಮೇತ ಎಲ್ಲವನ್ನೂ ಸಂಭ್ರಮದಿಂದ ಆಚರಿಸ್ತೀವಿ. ಹಾಗಾಗಿ ಹೊಸ ವರ್ಷವನ್ನು ಕೂಡ ಆಚರಿಸ್ತಾ ಇದ್ದೀವಿ. ಹೊಸ ವಿಷಯ, ಚಪ್ಪಾಳೆ ತಟ್ಟಿ. ಅಯ್ಯೋ ಅಕ್ಕ, 12 ಗಂಟೆಗೆ 20 ಸೆಕೆಂಡ್ ಇದೆ ಅಷ್ಟೇ. ಹಾಗಾದ್ರೆ ಕೌಂಟ್ ಡೌನ್ ಶುರು ಮಾಡೋದಾ? 20, 19, 15, 10, 9, 8, 7, 6, 5, 4, 3, 2, 1. ಸೂಪರ್. ಅಕ್ಕ, ಭಾವ ನೀವೊಂದ್ ಸ್ವಲ್ಪ ಈ ಕಡೆ ಬನ್ನಿ. ಅಕ್ಕ ತಗೊಳ್ಳಿ, ಇಬ್ರು ಸೇರಿ ಕೇಕ್ ಕಟ್ ಮಾಡಿ. ಪಾರ್ವತಿ, ಅಕ್ಕ ಅವಳಿಗೆ ಆಮೇಲೆ ಕೆಲ್ಸ ಹೇಳ್ಬೋದು, ಇವಾಗ ಕೇಕ್ ಕಟ್ ಮಾಡಿ ಅಕ್ಕ. ನಾನು ಪಾರ್ವತಿನ ಕರೆದಿದ್ದು ಕೆಲಸ ಮಾಡೋದಕ್ಕಲ್ಲ, ಕೇಕ್ ಕಟ್ ಮಾಡೋದು. ಏನಕ್ಕ, ಪಾರ್ವತಿಗೆ ಕೇಕ್ ಕಟ್ ಮಾಡಕ್ ಹೇಳಿದ್ರ? ನಾನಿಷ್ಟು ಕಷ್ಟಪಟ್ಟು ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದೀನಿ. ನನ್ ಜೊತೆ ಕೇಕ್ ತಗೊಂಡ್ ಬರಕ್ ಬಂದಿದ್ಲಲ್ಲ, ಅವಳ ಹತ್ರ ಕೇಕ್ ಕಟ್ ಮಾಡಿಸ್ತೀನಿ ಅಂತಿರಲ್ಲಕ್ಕ. ಐ ಆಮ್ ಹರ್ಟೆಡ್. ಈ ಸಂಭ್ರಮದ ಆಚರಣೆಗೆ ಪಾರ್ವತಿನೇ ಕಾರಣ.
ನಮ್ಮ ಕುಟುಂಬದ ಅದೆಷ್ಟೋ ಸಂಕಷ್ಟಗಳು ಪಾರ್ವತಿಯಿಂದ ನಿವಾರಣೆ ಆಗಿವೆ. ಆದಿ ಯಾಮಿನಿಯ ನಿಶ್ಚಿತಾರ್ಥ ನಡೆಯೋದಕ್ಕೂ ಪಾರ್ವತಿನೇ ಮುಖ್ಯ ಕಾರಣ. ಈ ಹೊಸ ವರ್ಷದ ಸಂಭ್ರಮವನ್ನ ನಾವು ಪಾರ್ವತಿಗೆ ಅರ್ಪಿಸೋಣ. ಪಾರ್ವತಿನ ಹೊಸ ವರ್ಷಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಪಾರ್ವತಿ. ಕೇಕ್ ಕಟ್ ಮಾಡಮ್ಮ. ಆದಿತ್ಯ, ಯಾಕಪ್ಪ ನಾಚ್ಕೋತಾ ಇದೀಯಾ? ಎಂಗೇಜ್ಮೆಂಟ್ ಆಯ್ತು ಅಂತಂದ್ರೆ ಅರ್ಥ ಮದ್ವೆನೆ ಮುಗ್ದೋದ ಹಾಗೆ. ಯಾಮಿನಿಗೆ ನೀನ್ ಆರಾಮಾಗಿ ಕೇಕ್ ತಿನ್ನಿಸ್ಬೋದು, ನಾವ್ ಯಾರು ಏನು ಅನ್ಕೊಳಲ್ಲ. ಅಲ್ಲೇನ್ರಪ್ಪ? ತಿನ್ಸು ತಿನ್ಸು. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.